ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಕಡೆಯಿಂದ ಬಿಟ್ಟಿರ್ತಕ್ಕಂಥ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಷಯ ವಿಜ್ಞಾನ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಬೋರ್ಡ್ ಅವರೇ ಬಿಟ್ಟಿರ್ತಕ್ಕಂಥ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಭೌತ ವಿಜ್ಞಾನ ಭಾಗ ಎ ಮಾದರಿ ಪ್ರಶ್ನೋತ್ತರಗಳನ್ನು ವಿಡಿಯೋ ಹಾಕಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ರಸಾಯನ ವಿಜ್ಞಾನದ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾಗ ಬಿದ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಭಾಗ ಬಿ ರಸಾಯನ ವಿಜ್ಞಾನ. ನೋಡಿ, ಬಹು ಆಯ್ಕೆ ಪ್ರಶ್ನೆಗಳು. 13ನೇ ಪ್ರಶ್ನೆ, ಹಿತ್ತಾಳೆಯಲ್ಲಿರುವ ಘಟಕದ ಲೋಹಗಳು. ಉತ್ತರ ತಾಮ್ರ ಮತ್ತು ಸತು. ಆಪ್ಷನ್ ಎ ತಾಮ್ರ ಮತ್ತು ಸತು. ನೋಡಿ, 3 ಕ್ವಶನ್ ಇರುತ್ತೆ. ಪ್ರತಿಯೊಂದು ಪ್ರಶ್ನೆ 1 ಅಂಕದ ಪ್ರಶ್ನೆ. ಇನ್ನು 14ನೇ ಪ್ರಶ್ನೆ, ಈ ರೀತಿ ಚಿತ್ರವನ್ನು ಕೊಟ್ಟಿದ್ದಾರೆ. ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. Y ದ್ರಾವಣವು KI ದ್ರಾವಣದೊಂದಿಗೆ ವರ್ತಿಸಿ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರವನ್ನು ಕ್ರಮವಾಗಿ ಬರೆಯಿರಿ. ನೋಡಿ, ಉತ್ತರ ಆಪ್ಷನ್ ಬಿ PbI2 ಮತ್ತು KNO3. ಇನ್ನು 15ನೇ ಪ್ರಶ್ನೆ, ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ. ಆಪ್ಷನ್ ಬಿ ಕೇಟನೀಕರಣ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 16ನೇ ಪ್ರಶ್ನೆ, ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ. ಉತ್ತರ, ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುವುದಿಲ್ಲ. ಇನ್ನು 17ನೇ ಪ್ರಶ್ನೆ, ಟರ್ಮೈಟ್ ಕ್ರಿಯೆಯ ಅನ್ವಯಗಳೇನು. ಉತ್ತರ, ರೈಲ್ವೆ ಹಳಿಗಳನ್ನು ಜೋಡಿಸಲು ಮತ್ತು ಮುರಿದ ಯಂತ್ರ ಭಾಗಗಳನ್ನು ಜೋಡಿಸಲು. ನೋಡಿ, 2 ಅಂಶಗಳನ್ನು ಬರೀಬೇಕು. ಒಂದೊಂದಕ್ಕೆ ಅರ್ಧ ಅರ್ಧ ಅಂಕ ಇರುತ್ತೆ. ಒಟ್ಟು 1 ಅಂಕದ ಪ್ರಶ್ನೆ. ಇನ್ನು ನೆಕ್ಸ್ಟ್ ನೋಡಿ, 18ನೇ ಪ್ರಶ್ನೆ, 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ. ಉತ್ತರ ನೋಡಿ, ಈ ರೀತಿ ರಚನಾ ಸೂತ್ರವನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೆ. 19ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಾರರಿಕ್ತ ಸಲ್ಫೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ. ನೋಡಿ, ಈ ರೀತಿ ಚಿತ್ರವನ್ನು ಬರೆದು ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಈ ರೀತಿಯನ್ನು ಗುರುತಿಸಬೇಕು. ನೋಡಿ, ನೀವು ಡಯಾಗ್ರಾಮ್ಗಳನ್ನು ಹೆಚ್ಚೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಡಯಾಗ್ರಾಮ್ ಬಿಡ್ಸೋಕ್ಕೆ ಬರುತ್ತೆ. ನೋಡಿ, ಇಲ್ಲಿ ಚಿತ್ರಕ್ಕೆ 1.5 ಅಂಕ ಇದೆ. ಇನ್ನು ಭಾಗವನ್ನು ಒಂದೇ ಭಾಗವನ್ನು ಕೇಳಿದ್ರಿಂದ ಅದನ್ನು ಗುರುತಿಸೋದಕ್ಕೆ ಅರ್ಧ ಅಂಕ. ಒಟ್ಟು 2 ಅಂಕ. ಇನ್ನು ನೆಕ್ಸ್ಟ್ ನೋಡಿ, 20ನೇ ಪ್ರಶ್ನೆ, ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ. ಹೀಗೆ ಉತ್ತರ, ಕ್ಯಾಲ್ಸಿಯಂ ಲವಣಗಳು, ಮೆಗ್ನೀಸಿಯಂ ಲವಣಗಳು. ನೀರಿನ ಗಡಸುತನಕ್ಕೆ ಕಾರಣವಾದ ಅಂಶಗಳು. ಒಂದೊಂದು ಅಂಶಕ್ಕೆ ಅರ್ಧ ಅರ್ಧ ಅಂಕ. 2 ಕೂಡಿಸಿ 1 ಅಂಕ. ಇನ್ನು ಬಿ ಕ್ವಶನ್ಗೆ, ಅತ್ಯಂತ ಸರಳ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ. ಉತ್ತರ ಬಿ ಹೆಸರು ಮೀಥೇನ್, ಅಣುಸೂತ್ರ CH4. ಇದಕ್ಕೆ ಅರ್ಧ ಅರ್ಧ ಅಂಕ. 2 ಕೂಡಿ 2 ಅಂಕದ ಪ್ರಶ್ನೆ. ಎ ಮತ್ತು ಬಿ 2 ಒಂದೇ ಪ್ರಶ್ನೆ ಇದು. ಇನ್ನು ನೆಕ್ಸ್ಟ್ ನೋಡಿ, 21ನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡನ್ನು ಗುರುತಿಸಿ. ನೋಡಿ, ಈ ರೀತಿ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರ ಇದು. ಈ ರೀತಿ ಚಿತ್ರವನ್ನು ಬರೆದು ಕ್ಯಾಥೋಡನ್ನು ಗುರುತಿಸಬೇಕು.
ನೋಡಿ ನೀವು ಚಿತ್ರಕ್ಕೆ ಇಲ್ಲಿ 1.5 ಅಂಕ, ಭಾಗ ಗುರುತಿಸಿದ್ದಕ್ಕೆ 1 ಅಂಕ, ಒಟ್ಟು 2 ಅಂಕ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 22ನೇ ಪ್ರಶ್ನೆ, ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ನೋಡಿ, ಫಸ್ಟ್ ಮ್ಯಾಗ್ನೆಸಿಕ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಮ್ಯಾಗ್ನೆಸಿಯಂ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಮತ್ತು ಪ್ಲಸ್ ನೀರು. ಉತ್ತರ MnO2 ಪ್ಲಸ್ 4HCl ನಿಂದ MnCl2 ಮತ್ತು 2H2O ಪ್ಲಸ್ Ci2. ಇನ್ನು ಎರಡನೇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ಕಲ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಉತ್ತರ CaOH2 ಪ್ಲಸ್ CO2 ಇಂದ CaCO3 ಪ್ಲಸ್ H2O. ಮೂರನೇದು ಸತುವಿನ ಕಾರ್ಬೋನೇಟ್ ಇಸ್ಕಲ್ ಟು ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ZnCO3 ಇಂದ ZnO ಪ್ಲಸ್ CO2. ಈ ರೀತಿ ರಾಸಾಯನಿಕ ಸಮೀಕರಣಗಳನ್ನು ಬರಿಬೇಕು. ಪ್ರತಿಯೊಂದಕ್ಕೆ ಒಂದೊಂದು ಅಂಕ, ಒಟ್ಟು 3 ಅಂಕದ ಪ್ರಶ್ನೆ. ಇನ್ನು ಅಥವಾ ನೋಡಿ, ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ. ಮೊದಲನೇದಾಗಿ ನೋಡಿ, ನೈಟ್ರೋಜನ್ ಅನಿಲವು ಹೈಡ್ರೋಜನ್ ಅನಿಲದೊಂದಿಗೆ ಪ್ರತಿವರ್ತಿಸಿದಾಗ ಅಮೋನಿಯಾ ಉಂಟಾಗುವುದು. ನೋಡಿ, ಮೊದಲನೇದಕ್ಕೆ ಉತ್ತರ H2 ಪ್ಲಸ್ N2 ಇಂದ NH3. ಇನ್ನು ಎರಡನೇದು ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಉತ್ತರ Na2O ಪ್ಲಸ್ H2O ರಿಂದ 2NaOH. ಇನ್ನು ಮೂರನೇದು ನೋಡಿ, ಪೊಟ್ಯಾಸಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಉತ್ತರ 2K ಪ್ಲಸ್ 2H2O ಇಂದ 2KOH ಪ್ಲಸ್ H2. ಇಲ್ಲಿ ಇದು ಎಲ್ಲದಕ್ಕೂ ಒಂದೊಂದು ಅಂಕ. ಇಲ್ಲಿ ನೀವು 1 ಬರೆದ್ರೆ 1 ಅಂಕ ಕೊಡುತ್ತಾರೆ, 2 ಬರೆದ್ರೆ 2 ಅಂಕ, 3 ಅನ್ನು ಬರೆದ್ರೆ ಸಂಪೂರ್ಣವಾಗಿ 3 ಅಂಕಗಳು ಬರುತ್ತವೆ. 23ನೇ ಪ್ರಶ್ನೆ ನೋಡಿ, ABC ಮತ್ತು D ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಯಾವ ದ್ರಾವಣವು? ನೋಡಿ, ಒಂದನೇದು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ, 2 ತಟಸ್ಥವಾಗಿದೆ, 3 ದುರ್ಬಲ ಆಮ್ಲವಾಗಿದೆ. ಯಾವುದು ದುರ್ಬಲ ಆಮ್ಲವಾಗಿದೆ? ನೋಡಿ, ಮೊದಲೇ ಪ್ರಶ್ನೆಗೆ ಉತ್ತರ ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ. ಯಾವುದಪ್ಪ ಅಂದರೆ ಬಿ ದ್ರಾವಣವು. ಇನ್ನು 2 ಹೆಚ್ಚು ಯಾವುದು ತಟಸ್ಥವಾಗಿದೆ ಅಂದರೆ ಸಿ ದ್ರಾವಣ. ಇನ್ನು 3 ಹೆಚ್ಚು ದುರ್ಬಲ ಆಮ್ಲವಾಗಿದ್ದು ಯಾವುದು? ಎ ದ್ರಾವಣ. ಇನ್ನು 24ನೇ ಪ್ರಶ್ನೆ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ. ನೋಡಿ, ಉತ್ತರ ಎ ಪ್ರಶ್ನೆಗೆ ಉತ್ತರ ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸಿ ಇಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಕ್ಯಾಟ್ ಆಯನ್ ಆಗುತ್ತದೆ, Na+. ಇನ್ನು ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸ್ ಕಕ್ಷೆಯ ಎಲೆಕ್ಟ್ರಾನ್ ಅನ್ನು ಪಡೆದು ಅನ್ ಆಯನ್ C1 ಆಗುತ್ತದೆ. ಇನ್ನು ಈ 2 ವಿರುದ್ಧ ಆವೇಶವುಳ್ಳ ಪರಮಾಣುಗಳ ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುತ್ತದೆ. ಇನ್ನು ಬಿಯ ಪ್ರಶ್ನೆ, ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು? ನೋಡಿ, ಉತ್ತರ ಅಲ್ಯೂಮಿನಿಯಂ ಆಕ್ಸೈಡ್ Al2O3. ಇನ್ನು ಹೈಡ್ರೋಜನ್ ಅನಿಲ H2. ಅಥವಾ ನೋಡಿ,
ಬಿ ಇನ್ನೊಂದು ಕ್ವಶನ್, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಸಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ. ಬಿ ಸತುವಿನ ಆಕ್ಸೈಡ್ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುತ್ತದೆ. ಹೇಗೆ ಉತ್ತರ ನೋಡಿ, ಮೆಗ್ನೀಸಿಯಂ ಪರಮಾಣು ತನ್ನ 2 ವೇಲೆನ್ಸಿ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಕ್ಯಾಟ್ ಅಯಾನ್ ಆಗುತ್ತದೆ Mg2+. ಇನ್ನು ಎರಡು ಕ್ಲೋರಿನ್ ಪರಮಾಣುಗಳು ಮೆಗ್ನೀಸಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನ್ ಅನ್ನು ಪಡೆದು ಆನ್ ಅಯಾನುಗಳು C2Cl- ಆಗುತ್ತವೆ. ಇನ್ನು ಈ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸುತ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಮೆಗ್ನೀಸಿಯಂ ಕ್ಲೋರೈಡ್ ಅಣುವು ಉಂಟುಮಾಡುತ್ತದೆ. ಅಥವಾ ನೋಡಿ ಈ ಕ್ವಶನ್ಗೆ ಉತ್ತರ Mg Mg2++2E-. ಈ ರೀತಿ ಸೂತ್ರದ ವಿಭಾಗದಲ್ಲಿ ಬರೆದು. ಇನ್ನು ನೆಕ್ಸ್ಟ್ ನೋಡಿ, ಬಿ ಸತುವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಆಕರ್ಷಿಸುವ ಮೂಲಕ ಶುದ್ಧ ಸತುವನ್ನು ಪಡೆಯಲಾಗುವುದು. ಇದು ಬಿಗೆ ಉತ್ತರ. ಇನ್ನು ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 25ನೇ ಪ್ರಶ್ನೆ ಅದರಲ್ಲಿ ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಬರೆಯಿರಿ. ನೋಡಿ ಉತ್ತರ, ಹೇಗೆ ಉತ್ತರ, ಎನ್ ಬ್ಯೂಟೇನ್ನ ರಚನಾ ಸೂತ್ರವಿದು, ಐಸೋಬ್ಯೂಟೇನ್ನ ರಚನಾ ಸೂತ್ರವಿದು. ಈ ರೀತಿ ರಚನಾ ಸೂತ್ರವನ್ನು ಬರೀಬೇಕು. ಇನ್ನು ಬಿ ಎಸ್ಟರೀಕರಣ ಎಂದರೇನು. ಎಥೆನಾಲ್ನಿಂದ ಈಥೀನ್ ಅನ್ನು ಹೇಗೆ ಪಡೆಯುವಿರಿ. ಉತ್ತರ, ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳು ಪರಸ್ಪರ ವರ್ತಿಸಿ ಎಸ್ಟರ್ ಉಂಟಾಗುವ ಕ್ರಿಯೆಯನ್ನು ಎಸ್ಟರೀಕರಣ ಕ್ರಿಯೆ ಎನ್ನುವರು. ಇನ್ನು ಎಥಾಲಾನನ್ನು 443K ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಎಥೆನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗುತ್ತದೆ. ನೋಡಿ, CH3CH2OH ಇಂದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ CH2 CH2+H2O. ಇನ್ನು ಅಥವಾ ಅಂತ ಇದೆ ನೋಡಿ ಕ್ವಶನ್, ಅದರಲ್ಲಿ ನೈಟ್ರೋಜನ್ ಮತ್ತು ಪ್ರೋಪೇನ್ ಅಣುಗಳ ಚಿಕ್ಕಿ ರಚನೆಯನ್ನು ಬರೆಯಿರಿ. ಬಿ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ನೋಡಿ ಉತ್ತರ, ನೈಟ್ರೋಜನ್ ಮತ್ತು ಪ್ರೋಪೇನ್ ಚುಕ್ಕಿ ರಚನೆ, ಇದು ಈ ರೀತಿ ಬರಿಬೇಕು. ಇನ್ನು ಬಿ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ಉತ್ತರ, ಸಾಬೂನಿನ ಅಣುಗಳು ಜಲಾಕರ್ಷಕ ಮತ್ತು ಅಯಾನಿಕ್ ಅಲ್ಲದ ತುದಿ ಮತ್ತು ಜಲ ವಿಕರ್ಷಕ ಅಯಾನಿಕ್ ತುದಿಗಳನ್ನು ಹೊಂದಿದೆ. ಇನ್ನು ಸಾಬೂನಿನ ಅಯಾನಿಕ್ ಕುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಯನ್ನು ಉಂಟುಮಾಡುತ್ತವೆ. ಇನ್ನು ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಸನ್ ಅನ್ನು ಉಂಟುಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ಅಂಶಕ್ಕೆ ಅರ್ಧ ಅಂಕಗಳು. ಒಟ್ಟು ಇಲ್ಲಿ ಈ ನೈಟ್ರೋಜನ್ ಚುಕ್ಕಿ ರಚನೆಗೆ 1 ಅಂಕ, ಪ್ರೋಪೇನ್ ಚುಕ್ಕಿ ರಚನೆಗೆ 1 ಅಂಕ, ಒಟ್ಟು 2 ಅಂಕ, ಇಲ್ಲಿ 2 ಅಂಕ, ಒಟ್ಟು ಟೋಟಲ್ 4 ಅಂಕದ ಪ್ರಶ್ನೆ. ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನದ ಮಾದರಿ ಪ್ರಶ್ನೋತ್ತರಗಳು ಮುಗಿದವು. ಇನ್ನು ಮುಂದಿನ ಎಲ್ಲ ವಿಭಾಗದ ಮಾದರಿ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಯಾವುದೇ ಒಂದು ವಿಷಯದ ಮಾದರಿ ಕ್ವಶನ್ ಪೇಪರ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.